Now, partition of Bengal, it is what important ಏನು ಅಂತ ಬಂದಾಗ, according to British, okay, Bengal was the most populated state and it is difficult to rule and difficult to administration. These are the major reasons for the British to divide the Bengal. Artha aita? They divided into two parts, East Bengal and West Bengal. East Bengal, that was related to the Assam anta tagoltare. West Bengal bandbittu Hindus general agi, that was west side of the Bengal. Iವಾಗ present Odisha, Bihar ಮತ್ತೆ ಇದೆಲ್ಲ ವೆಸ್ಟ್ ಬೆಂಗಾಲ್. ಅಸ್ಸಾಂ ಕಡೆ ಇರುವಂತದ್ದು ಬಾಂಗ್ಲಾದೇಶ, ಢಾಕಾ ಕಡೆ ಬರೋದೆಲ್ಲ ಈಸ್ಟ್ ಬೆಂಗಾಲ್ಗೆ ಸೇರ್ತಾ ಇದ್ದು. Now, it was very large area. It was very large area and the population rose almost 80 million. 80 million. 1 million ಗೆ ಎಷ್ಟು ಲಕ್ಷ? 10 lakhs, 1 lakhs, 100 lakhs. 10 lakhs. Because the comparison ಕೊಟ್ಟ ಕೆಲವು ಸತಿ 18 billion ಅಂತ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. ಅರ್ಥ ಆಯ್ತಾ? ಮಿಲಿಯನ್ ಏನ್ ಮಾಡ್ತಾರೆ ಅವರು? ಬಿಲಿಯನ್. ರಾಂಗ್ ಸ್ಟೇಟ್ಮೆಂಟ್. ಓಕೆ, 18 million by the first few years of 20th century initially. Okay, that Calcutta was the capital province and also British India till 1911. Calcutta is the capital of the India, British India. Calcutta ಬಂದು capital ಆಗಿರ್ತದೆ. After 1911 they shifted capital from Kolkata to Delhi. ಅರ್ಥ ಆಯ್ತಾ? 1911 ವರೆಗೂ ಕೂಡ ಕಲ್ಕತ್ತಾ ಬಂದು ಬ್ರಿಟಿಷರ ಒಂದು ರಾಜಧಾನಿ ಆಗಿರ್ತದೆ. 1911ಕ್ಕೆ ಅಂದ್ರೆ ಬ್ರಿಟಿಷ್, ದಟ್ ವಾಸ್ ಬೆಂಗಾಲ್ ಅನಿಲೇಷನ್ ಅಂತ ಕರೀತಾರೆ. ಅಂದ್ರೆ ಬೆಂಗಾಲ್ ಮತ್ತೆ ಸೇರ್ಪಡೆ ಆಗುವಂತದ್ದು. ಡಿವೈಡ್ ಮಾಡಿರ್ತಾರಲ್ವಾ, ಈಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಮತ್ತೆ ಒಂದಾಗುತ್ತೆ. ಆವಾಗ ಏನ್ ಮಾಡ್ತಾರೆ, ಕ್ಯಾಪಿಟಲ್ ನ ಶಿಫ್ಟ್ ಮಾಡೋದು. ಎಲ್ಲಿಗೆ? ಡೆಲ್ಲಿ. ಡೆಲ್ಲಿ ದರ್ಬಾರ್ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಓಕೆ, ದೇರ್ ವಾಸ್ ಡಿಫಿಕಲ್ಟ್ ಇನ್ ಅಡ್ಮಿನಿಸ್ಟ್ರೇಟಿಂಗ್ ಸಚ್ ಎ ಲಾರ್ಜ್ ಏರಿಯಾ. ದಿಸ್ ವಾಸ್ ದ ಮೇಜರ್ ರೀಸನ್. ವಾಟ್ ಈಸ್ ದ ಇಂಪಾರ್ಟೆಂಟ್ ಆರ್ ಮೇಜರ್ ರೀಸನ್ ಫಾರ್ ದ ಬ್ರಿಟಿಷ್ ಟು divide the Bengal andre this the first reason. Okay, the eastern part, especially rural areas, were neglected. Idu major part. Okay, eastern part enagirutte rural area and it was most neglected. So to upliftment of that area we need to divide that area and administration ge support agutte anta reason koduvanthadu. Now that region was lacking in the fields of industry. ಓಕೆ, ಏನೇನು ಯಾಕೆ ಕಾರಣ ಅಲ್ಲಿ ಲ್ಯಾಕ್ ಆಗೋದಕ್ಕೆ? ವೈ ದಟ್ ವಾಸ್ ವೆರಿ ಲೋ ಡೆವಲಪ್ಮೆಂಟ್ ಇದೆ ಅಂತ ಹೇಳಿದ್ರೆ ಕಾರಣ ಏನು? ಲ್ಯಾಕ್ ಇನ್ ಫೀಲ್ಡ್ ಇಂಡಸ್ಟ್ರಿ, ಎಜುಕೇಶನ್ ಅಂಡ್ ಎಂಪ್ಲಾಯ್ಮೆಂಟ್. ದೀಸ್ ಆರ್ ದ ರೀಸನ್ಸ್ ಗಿವೆನ್ ಬೈ ಬ್ರಿಟಿಷ್ ಗವರ್ಮೆಂಟ್. ಓಕೆನಾ? ವಾಟ್ ರೀಸನ್? ಫಸ್ಟ್ ಒನ್, ದಟ್ ಏರಿಯಾ ವಾಸ್ ಲ್ಯಾಕ್ ಇನ್ ಇಂಡಸ್ಟ್ರಿ. ಸೆಕೆಂಡ್ ಒನ್, ಲ್ಯಾಕ್ ಇನ್ ಎಜುಕೇಶನ್. ಥರ್ಡ್ ಒನ್, ಲ್ಯಾಕ್ ಇನ್ ಎಂಪ್ಲಾಯ್ಮೆಂಟ್. ಮಚ್ ಆಫ್ ದ ಇಂಡಸ್ಟ್ರಿ ವಾಸ್ ಸೆಂಟರ್ಡ್ ಟು ದ ಕೋಲ್ಕತ್ತಾ. ಅಲ್ವಾ? ಈ ಕಡೆ ಇರುತ್ತೆ, ವೆಸ್ಟ್ ಇರುತ್ತೆ, ಈಸ್ಟ್ ಇರಲ್ಲ. ಕೋಲ್ಕತ್ತಾದಲ್ಲಿ ಎಲ್ಲಾ ಸೆಂಟರ್ಸ್, ಎಲ್ಲಾ ಆಕ್ಟಿವಿಟೀಸ್, ಎವ್ರಿ ಅಡ್ಮಿನಿಸ್ಟ್ರೇಷನ್, ಎಜುಕೇಶನ್ ಇಂದ ಹಿಡಿದು ಕಂಪ್ಲೀಟ್ ಇಂಡಸ್ಟ್ರಿ, ಎಂಪ್ಲಾಯ್ಮೆಂಟ್ ಎಲ್ಲ ಕೋಲ್ಕತ್ತಾಗೆ ಇರುತ್ತೆ. ಸೊ ಇಟ್ ಬಿಕಮ್ ಸೆಂಟ್ರಲೈಸ್ಡ್. ಸೊ ಬ್ರಿಟಿಷ್ ಟೋಲ್ಡ್ ದಟ್ ದೇ ವಾಂಟ್ ಟು ಡಿವೈಡ್ ಅಂಡ್ ಟು ಸಪೋರ್ಟ್ ದ ಈಸ್ಟ್ ಬೆಂಗಾಲ್. ಓಕೆನಾ? ಈಸ್ಟ್ ಬೆಂಗಾಲ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಾರೆ ರೀಜನ್. ಓಕೆ, ನೆಕ್ಸ್ಟ್ ಒನ್, ಇನಿಷಿಯಲಿ ಲಾರ್ಡ್ ಕರ್ಜನ್, ಹೂ ಇಸ್ ದ ಗವರ್ನರ್ ಜನರಲ್, ಐ ಮೀನ್ ವೈಸ್ರಾಯ್ ದಟ್ ಟೈಮ್, ಲಾರ್ಡ್ ಕರ್ಜನ್ ಆಗಿರ್ತಾರೆ. ಈ ಪ್ರಪೋಸ್ಡ್ ದ ಪಾರ್ಟಿಷನಿಂಗ್. ಓಕೆ, ಯಾರು ಪ್ರಪೋಸ್ ಮಾಡ್ತಾರೆ? ಬ್ರಿಟಿಷ್ ಲಾರ್ಡ್ ಕರ್ಜನ್. ಡ್ಯೂರಿಂಗ್ ದ ಬೆಂಗಾಲ್ ಡಿವಿಷನ್ ಆರ್ ಡ್ಯೂರಿಂಗ್ ದ ದಟ್ ವಾಸ್ ಸ್ವದೇಶಿ ಮೂವ್ಮೆಂಟ್, ಹೂ ಇಸ್ ದ ವೈಸ್ರಾಯ್ ಅಂತ ಬಂದ್ರೆ ಯಾರು ಬರ್ತಾರೆ? ಲಾರ್ಡ್ ಕರ್ಜನ್. ಓಕೆನಾ? ಲಾರ್ಡ್ ಕರ್ಜನ್ ವಾಸ್ ದ ವೈಸ್ರಾಯ್. ಗವರ್ನರ್ ಜನರಲ್ ಅಲ್ಲ. ಸಿ 1857 ಆದ್ಮೇಲೆ ಎಲ್ಲೂ ಕೂಡ ಗವರ್ನರ್ ಜನರಲ್ ಅಂತ ಬಳಸಬಾರ್ದು. ಅರ್ಥ ಆಯ್ತಾ? ಫ್ರಮ್ 600 to 600 ಬೇಡ, 1773 ಇಂದ ತಗೊಳ್ಳಿ, ಅಲ್ಲಿಂದ ಹಿಡಿದು ಟಿಲ್ 1857 ವಿ ಆರ್ ಕಾಲಿಂಗ್ ಗವರ್ನರ್ ಜನರಲ್. ಫಸ್ಟ್ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಇರುತ್ತೆ, ಆಮೇಲೆ ಗವರ್ನರ್ ಜನರಲ್ ಆಫ್ ಇಂಡಿಯಾ ಮಾಡ್ತಾರೆ ಅಲ್ವಾ? ದಿಸ್ ವಾಸ್ ದ ಥಿಂಗ್, ಬೇಸಿಕ್ಸ್ ಅದು ಗೊತ್ತಿರೋ ಅಂತದ್ದು. ಆಮೇಲೆ ಸಪರೇಟ್ ಆಗಿ ಏರಿಯಾಸ್ ಮಾಡ್ತಾರೆ, ಮದ್ರಾಸು, ಕಲ್ಕತ್ತಾ, ಬಾಂಬೆ, ಅದಕ್ಕೆ ಗವರ್ನರ್ ಜನರಲ್ಸ್ ಅನ್ನ ನೇಮಕ ಮಾಡ್ತಾರೆ. ಅರ್ಥ ಆಯ್ತಾ? ಅಂಡ್ ಥರ್ಡ್ ಥಿಂಗು, ಗವರ್ನರ್ ಜನರಲ್ ವಾಸ್ ರೀಪ್ಲೇಸ್ಡ್ ಬೈ 1857 ಇಂದ ಟಿಲ್ 1947 ಏನಾಗುತ್ತೆ? ಗವರ್ನರ್ ಜನರಲ್ ಬಂದು ಯಾರು ಬರ್ತಾರೆ? ವೈಸ್ರಾಯ್. ಓಕೆ, ಅಂಡ್ ಒನ್ ಮೋರ್ ಪರ್ಸನ್ ಯಾರು? ಸೆಕ್ರೆಟರಿ. ವೈಸ್ರಾಯ್ ಈಸ್ ಲೈಕ್ ಗವರ್ನರ್ ಜನರಲ್, ಈಸ್ ಲೈಕ್ ಗವರ್ನರ್ ಜನರಲ್, ವೇರ್ ಸೆಕ್ರೆಟರಿ ಈಸ್ ದ ಮೆಂಬರ್ ಆಫ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಏನು ಕೆಲಸ ಅಂತ ಹೇಳಂದ್ರೆ, ಏನ್ ನಡೀತಾ ಇದೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿರೋದ ಡೇಟಾನ ತಗೊಂಡೋಗೋದು ಬ್ರಿಟಿಷ್ ಪಾರ್ಲಿಮೆಂಟ್ ಕೊಡೋದು. ಅರ್ಥ ಆಯ್ತಾ? ಯಾರ ಕೆಲಸ? ಸೆಕ್ರೆಟರಿ ಕೆಲಸ.
ಅರ್ಥ ಆಯ್ತಾ? ಅದಕ್ಕೆ ಸೆಕ್ರೆಟರಿನ ಇಲ್ಲಿ ಜಾಸ್ತಿ ನಾವು ನೆನ್ಸ್ಕೊಳ್ಳಲ್ಲ, ಎರಡ್ ಕಡೆ ನೆನ್ಸ್ಕೊಳ್ತೀವಿ ಜಾಸ್ತಿ. ಎಲ್ಲಿ ಅಂತ ಹೇಳಿದ್ರೆ 1909 ಆಕ್ಟ್, 1919 ಆಕ್ಟ್, ಮಿಂಟೋ ಮಾರ್ಲೆ ರಿಫಾರ್ಮ್ಸ್, ಮಾಂಟೆಗೋ ಚೇಮ್ಸ್ಫೋರ್ಡ್. ಮಿಂಟೋ ಬಂದು ಏನಾಗಿರ್ತಾರೆ ಸೆಕ್ರೆಟರಿ, ಮಾರ್ಲೆ ಬಂದು ವೈಸ್ರಾಯ್ ಆಗಿರ್ತಾರೆ. ಓಕೆ, ಮಾಂಟೆಗೋ ಚೇಮ್ಸ್ಫೋರ್ಡ್, ಮಾಂಟೆಗೋ ಬಂದ್ಬಿಟ್ಟು ವೈಸ್ರಾಯ್ ಆಗಿರ್ತಾನೆ, ಚೇಮ್ಸ್ಫೋರ್ಡ್ ಬಂದು ಸೆಕ್ರೆಟರಿ ಆಗಿರ್ತಾರೆ. ಅರ್ಥ ಆಯ್ತಾ? ಸೊ ಅಲ್ಲಿ ಮಾತ್ರ ನಾವು ಅದನ್ನ ಜಾಸ್ತಿ ಫೋಕಸ್ ಮಾಡೋದು, ಉಳಿದಿದ ಕಡೆ ಎಲ್ಲ ವೈಸ್ರಾಯ್ ಬರೋದು. ಅರ್ಥ ಆಯ್ತಾ? Lord Curzon was the viceroy during the Bengal division. Okay, first thing. In 1994, he undertook the tour of Eastern Bengal. The idea using the Bengal partition as a political tool. ಅರ್ಥ ಆಯ್ತಾ? ಇದು ರಾಜಕೀಯ ಪ್ರೇರಿತ ಆಗಿರುತ್ತೆ. To undermine the growing nationalism in Bengal and other parts of the Indian occurred later. ಏನ್ ಕಾರಣ ಗೊತ್ತಾ? ಆಕ್ಚುಲಿ ಭಾರತ ನನ್ನದು ದೇಶ, ನನ್ನ ದೇಶ ಭಾರತ ಅನ್ನೋ ಆ ತರ ಸ್ಲೋಗನ್ಸ್, ಆ ತರ ರೆವಲ್ಯೂಷನ್ ವಿಚ್ ವಾಸ್ ಸ್ಟಾರ್ಟೆಡ್ ವೇರ್ ಬೆಂಗಾಲ್. ಬಿಕಾಸ್ ಅದನ್ನ ಆ ಒಂದು ರೆವಲ್ಯೂಷನ್ ಏನಾದ್ರೂ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಬ್ರಿಟಿಷ್ ಅವರು ಮತ್ತೆ ಅಲ್ಲಿ ನೆಲೆಸೋದಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ದ ರೀಸನ್ ವೈ ದ ಬ್ರಿಟಿಷ್ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೈ ದ ನೇಮ್ ಆಫ್ ಪಾಪ್ಯುಲೇಷನ್ ದೇ ಟ್ರೈ ಟು ಡಿವೈಡ್ ದ ಬೆಂಗಾಲ್. ಡಿವೈಡ್ ಮೀನ್ಸ್ ಲೈಕ್ ಹೌ ಇಟ್ ವಿಲ್ ಬಿ ಡಿವೈಡ್ ಅಂಡ್ ರೂಲ್ ಪಾಲಿಸಿ, ಹಿಂದೂ ಮತ್ತೆ ಮುಸ್ಲಿಂ. ಅರ್ಥ ಆಯ್ತಾ? ಹಿಂದೂ ಒಂದ್ ಪಾರ್ಟ್ ಬರ್ತಾರೆ, ಮುಸ್ಲಿಮ್ಸ್ ಒಂದ್ ಪಾರ್ಟ್. ಅರ್ಥ ಆಯ್ತಾ? ಈ ತರ ಡಿವೈಡ್ ಮಾಡಕ್ ಶುರು ಮಾಡ್ತಾರೆ. ಬಟ್ ರಿಯಲ್ ಥಿಂಗ್ ವಾಟ್ that was growing nationalism. Growing nationalism generally takes place in Bengal only. For example, you take any revolution, Indigo revolution ತಗೊಳ್ಳಿ, ಅದು ಬಿಟ್ಟು ಬೆಂಗಾಲಿ ಫಸ್ಟ್ ನ್ಯೂಸ್ ಪೇಪರ್ ಶುರುವಾಗಿದ್ದಲ್ಲಿ ಬೆಂಗಾಲ್ ಅಲ್ಲೇ. ಸೊ ಎಲ್ಲಾ ಕೂಡ ಜನರಲ್ ಆಗಿ ಅಲ್ಲೇ ಬರುವಂತದ್ದು. ಓಕೆ, ದಿಸ್ ಇಸ್ ದ ಮೇಜರ್ ರೀಸನ್. ಅಂಡ್ ಆಸ್ ಪರ್ ಕರ್ಜನ್, ಆಫ್ಟರ್ ದ ಪಾರ್ಟಿಷನ್ ಆಫ್ 2 provinces would be the Bengal, ಒಂದು ಇನ್ಕ್ಲೂಡಿಂಗ್ ಮಾಡರ್ನ್ ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಬಿಹಾರ್. ಇದು ಒಂದು ಪಾರ್ಟ್. ಇದನ್ನ ನಾವೇನಂತ ಕರಿತೀರಿ? ವೆಸ್ಟ್ ಬೆಂಗಾಲ್. West Bengal includes, that was the Bengal includes including modern West Bengal, Odisha, Bihar. ಇದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂಡ್ ಈಸ್ಟರ್ನ್ ಬೆಂಗಾಲ್ ಅಂಡ್ ಅಸ್ಸಾಂ. ದಿಸ್ ವಾಸ್ ದ ಬೆಂಗಾಲ್ ಅವಾಗಿನ ಕಾಲಕ್ಕೆ. ಬೆಂಗಾಲ್ ಅಂದ್ರೆ ನಾಟ್ ಓನ್ಲಿ ಬೆಂಗಾಲ್ ಅಂದ್ರೆ ಏನ್ ವೆಸ್ಟ್ ಬೆಂಗಾಲ್ ಇದೆಯಲ್ಲ ಅದೊಂದೇ ಅಲ್ಲ. ಅವಾಗಿನ ಕಾಲದಲ್ಲಿ ಬೆಂಗಾಲ್ ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಯಾವ್ದು? ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಬಿಹಾರು, ಈಸ್ಟರ್ನ್ ಬೆಂಗಾಲು, ಅಸ್ಸಾಂ. ಅರ್ಥ ಆಯ್ತಾ? ದೀಸ್ ಆರ್ ದ ಪಾರ್ಟ್ಸ್ ಆಫ್ ದ Bengal. Now, Bengal would have Hindu majority and Eastern Bengal and Assam would have the Muslim majority. Okay na? Assam alli yaridare? Muslim majority. And Eastern Bengal alli yaridare? Hindu majority. Okay na? So, ಏನ್ ಮಾಡ್ತಾರೆ ಅಂದ್ರೆ ಕ್ಯಾಪಿಟಲ್ would remain Kolkata, but division ಮಾಡೋಣ. ಕ್ಯಾಪಿಟಲ್ ಓನ್ಲಿ ಕೋಲ್ಕತ್ತಾ ಇದೆ, ಬಟ್ ಹ್ಯಾವ್ ಟು ಡಿವೈಡ್. ಈಸ್ಟರ್ನ್ ಬೆಂಗಾಲ್ ಮತ್ತೆ ವೆಸ್ಟರ್ನ್ ಬೆಂಗಾಲ್ ಅನ್ನ ಡಿವೈಡ್ ಮಾಡೋಣ. ಓಕೆ, ಇದು ಸ್ಟಾರ್ಟಿಂಗು. ಎಲ್ಲಿದೆ ನೋಡಿ, ಇವರೇ ಪುಣ್ಯಾತ್ಮ, ಯಾರು? ಲಾರ್ಡ್ ಕರ್ಜನ್. ಅವನಿರೋದು ಇಷ್ಟೇ ದಪ್ಪನೆ, ಬಟ್ ಮೈ ತುಂಬಾ ಬಟ್ಟೆ ಹಾಕಿರೋದಕ್ಕೆ ಕಾಣಿಸ್ತಾ ಇರೋದು. ಓಕೆ, ಲಾರ್ಡ್ ಕರ್ಜನ್ ಅವರು. ಓಕೆ, ಲಾರ್ಡ್ ಕರ್ಜನ್ ದಿಸ್ ವಾಸ್ ದ ಡಿವೈಡೆಡ್. ಇದು ಈಸ್ಟರ್ನ್ ಬೆಂಗಾಲ್, ಇದು ಬೆಂಗಾಲ್. ಈಸ್ಟರ್ನ್ ಬೆಂಗಾಲ್ ಇನ್ಕ್ಲೂಡ್ಸ್ ಅಸ್ಸಾಂ ಅಂಡ್ ಸಮ್ ಪಾರ್ಟ್ಸ್ ಆಫ್ ದ ಪ್ರೆಸೆಂಟ್ ಬೆಂಗಾಲ್, ಅಂಡ್ ಬೆಂಗಾಲ್ ಇನ್ಕ್ಲೂಡ್ಸ್ ಒಡಿಸ್ಸಾ, ಬಿಹಾರ್ ಅಂಡ್ ಬೆಂಗಾಲ್. ಅರ್ಥ ಆಯ್ತಾ? ಸೊ ಇದು ಡಿವೈಡ್ ಆಗಿರುವಂತದ್ದು ಲಾರ್ಡ್ ಕರ್ಜನ್. ಓಕೆ,